ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಾವು ಇವತ್ತು ಈ ತರಗತಿಯಲ್ಲಿ 9ನೇ ತರಗತಿಯ ತಿಳಿ ಕನ್ನಡ ಭಾಗ 2ರ ಒಂದು ಒಂದನೆಯ ಮರ್ದ ನೆರಳು ಒಂದು ಬ್ಯಾಸದ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಇಲ್ಲಿ ಈ ಕೆಳಗಿನ ಪದಗಳಿಗೆ ವಿರುದ್ಧಕವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬಡವ ಆಪೋಸಿಟ್ ಶ್ರೀಮಂತ, ದುಃಖ ಸುಖ, ಮತ್ತು ನೆರಳು ಕತ್ತಲು. ಹೀಗೆ ವಿರೋಧಕ ಪದಗಳನ್ನು ನಾವು ಈ ರೀತಿ ಬರಿಬೋದು ಮಕ್ಕಳೇ. ಅದೇ ರೀತಿಯಲ್ಲಿ ನೆಕ್ಸ್ಟ್ ತನ್ನ ಹಾಗೂ ವಂತ ಪ್ರತ್ಯಯಗಳನ್ನು ಬಳಸಿ ಮಾದರಿಯಂತೆ ತಲಾ 5 ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವಾಗ ನಾವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸಿರಿ ಪ್ಲಸ್ ತನ ಸಿರಿತನ, ಸಿರಿ ಪ್ಲಸ್ ವಂತ ಸಿರಿವಂತ. ಅದೇ ರೀತಿಯಲ್ಲಿ ಬಡತನ, ಬಡ ಪ್ಲಸ್ ತನ ಬಡತನ, ಜಾಣ ಪ್ಲಸ್ ತನ ಜಾಣತನ, ಧೈರ್ಯ ಪ್ಲಸ್ ತನ ಧೈರ್ಯತನ. ಹೀಗೆ ನಾವು ತನವನ್ನು ಉಪಯೋಗಿಸಿಕೊಂಡು ಹೀಗೆ ನಾವು ಪ್ರತ್ಯಯಗಳನ್ನು ಬರೆದಿದ್ದೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ಇವಾಗ ವಂತ ಅನ್ನುವಂಥ ಪ್ರತ್ಯಯಗಳನ್ನು ಯಾವ ರೀತಿ ರಚನೆ ಮಾಡಬಹುದನ್ನು ನಾವು ನೋಡೋಣ. ಹೀಗೆ ರೂಪ ಪ್ಲಸ್ ವಂತ ರೂಪವಂತ. ಅದೇ ರೀತಿಯಲ್ಲಿ ಗುಣ ಪ್ಲಸ್ ವಂತ ಗುಣವಂತ, ಧೈರ್ಯ ಪ್ಲಸ್ ವಂತ ಧೈರ್ಯವಂತ, ಹೊಂದುವಂತ ಹಾಡುವಂತ, ಹಾಡು ಪ್ಲಸ್ ವಂತ ಹಾಡುವಂತ, ಮತ್ತು ಶಕ್ತಿ ಪ್ಲಸ್ ವಂತ ಶಕ್ತಿವಂತ. ಹೀಗೆ ನಾವು ಪದಗಳನ್ನು ರಚನೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಹಾಡು ನುಡಿ ಮತ್ತು ಗ್ರಾಂಥಿಕ ರೂಪ ಇವುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಯಿರಿ ಅಂತ ಕೊಟ್ಟಿದ್ದಾರೆ. ಇವಾಗ ಮಾತನಾಡುವ ಭಾಷೆಯನ್ನು ನಾವು ಹಾಡು ನುಡಿ ಎಂದು ಕರೆಯುತ್ತೇವೆ. ನಾವು ಮಾತನಾಡುವಂಥ ಯಾವುದೇ ಒಂದು ಭಾಷೆ, ಆಡು ಭಾಷೆಯನ್ನು ನಾವು ಹಾಡು ನುಡಿ ಅಂತ ಕರಿತೀವಿ ಮಕ್ಕಳೇ. ಇದಕ್ಕೆ ವ್ಯಾವಹಾರಿಕ ಭಾಷೆ ಅಂತಲೂ ಕರಿತೀವಿ. ವ್ಯಾವಹಾರಿಕ ಭಾಷೆ ಅಂತ ಕರಿತೀವಿ, ಹಾಡು ನುಡಿ ಅಂತ ಕರಿತೀವಿ ಎಂದು ಕರಿತೀವಿ. ಹಾಡು ನುಡಿಯ ಶಬ್ದಗಳು ಬರವಣಿಗೆಯಲ್ಲಿ ಬಂದಾಗ ಅವು ಹೊಂದುವಂಥ ರೂಪವೇ ನಾವು ಗ್ರಾಂಥಿಕ ರೂಪ. ನಾವು ಯಾವುದೇ ಒಂದು ಮಾತನ್ನು ಹಾಡುವಾಗ ಅದು ಒಂದು ಬರವಣಿಗೆ ರೂಪದಲ್ಲಿ ಬಂದಾಗ ಏನಾಗುತ್ತದೆ, ಒಂದು ಗ್ರಾಂಥಿಕ ರೂಪದಲ್ಲಿ ಇರುತ್ತೆ. ಇದನ್ನು ನಾವು ಗ್ರಾಂಥಿಕ ರೂಪ ಅಂತ ಕರಿತೀವಿ. ಜನಪದರ ಸಾಹಿತ್ಯದಲ್ಲಿ ಹಾಡು ನುಡಿ ಶಬ್ದಗಳ ಬಳಕೆ ಹೆಚ್ಚಿರುವುದನ್ನು ನಾವು ಗಮನಿಸಬಹುದು. ಹೀಗೆ ಹಾಡು ನುಡಿಯ ಒಂದು ಭಾಷೆ ಹೆಚ್ಚಿರುವುದನ್ನು ನಾವು ಗಮನಿಸುತ್ತೇವೆ ಜನಪದ ಸಾಹಿತ್ಯದಲ್ಲಿ. ಅದೇ ರೀತಿಯಲ್ಲಿ ಆಡು ನುಡಿಯ ಶಬ್ದಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ಏನಾಗುತ್ತವೆ, ಆಡು ನುಡಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ಏನಾಗುತ್ತೆ, ಅವ್ರು ಆಡುವಂಥ ಭಾಷೆ ಆಗಿರ್ಬೋದು, ಅವರ ಉಡುಗೆ ತೊಡುಗೆಗಳಾಗಿರ್ಬೋದು, ಪ್ರತಿಯೊಂದು ನಾವು ಭಿನ್ನತೆಯನ್ನು ನಾವು ಕಾಣ್ತೀವಿ. ಇವುಗಳ ಒಂದು ಅರ್ಥದಲ್ಲಿ ಏಕರೂಪತೆಯನ್ನು ತರುವಂಥ ಪ್ರತ್ಯಯವನ್ನು ನಾವು ಗ್ರಾಂಥಿಕ ರೂಪದಲ್ಲಿ ಕಾಣಬಹುದು. ಒಂದು ಏಕತೆಯನ್ನು ತರುವಂಥ ಒಂದು ಪ್ರತ್ಯಯವನ್ನು ನಾವೇನು ಮಾಡ್ತೀವಿ, ಒಂದು ಗ್ರಾಂಥಿಕ ರೂಪದಲ್ಲಿ ನಾವು ಕಾಣ್ತೀವಿ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹಾಡು ನುಡಿ ಮತ್ತು ಗ್ರಾಂಥಿಕ ರೂಪದಲ್ಲಿ ಯಾವ ರೀತಿ ನಮಗೆ ಒಂದು ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ ಮಕ್ಕಳೇ. ಮ್ಯಾಲೆ ಮೇಲೆ ಅಂತ ಕಾಣ್ತೀವಿ, ನೀರಿಲ್ಲದ, ಕಂದವ್ವ ಕಂದವ್ನ, ತಾಯಿಲ್ಲ ತಾಯಿ ಇಲ್ಲದ. ಅದೇ ರೀತಿಯಲ್ಲಿ ತುಂಬೈತೆ ತುಂಬಿದೆ, ತಲೆಯಲ್ಲಿ, ಪಕ್ಯಾಗ ಅಂದರೆ ಪಕ್ಕೆಯಲ್ಲಿ ಅಥವಾ ಪಕ್ಕೆಗಳಲ್ಲಿ, ಐತಿ ಅಂದರೆ ಇದೆ ಅಂತ ನಾವು ಕಾಣ್ತೀವಿ. ಇದನ್ನು ನಾವು ಹಾಡು ನುಡಿಯಲ್ಲಿ ಕಾಣ್ತೀವಿ. ಅದೇ ಇಲ್ಲಿ ನಾವು ಗ್ರಾಂಥಿಕ ರೂಪದಲ್ಲಿ ಬದಲಾವಣೆ ಮಾಡಿದಾಗ ನಾವು ಪದಗಳಲ್ಲಿ ನಾವು ಸ್ವಲ್ಪ ವಿಭಿನ್ನತೆಯನ್ನು ಕಾಣ್ತೀವಿ. ಇದನ್ನು ನಾವು ಗ್ರಾಂಥಿಕ ರೂಪ ಅಂತ ಕರಿತೀವಿ. ಇದನ್ನು ನಾವು ಹಾಡು ನುಡಿ ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ದಿಟ್ಟತ್ತಿ ಅಂದರೆ ತಿಟ್ಟು ಹತ್ತಿ ಅಂತ, ಚಿಕ್ಕ್ಯಾಗ ಅಂತಂದರೆ ಚಿಕ್ಕಿಯಲ್ಲಿ. ಆಕಾಶದಲ್ಲಿ ನಾವು ಕಾಣ್ತೀವಲ್ಲ ನಕ್ಷತ್ರನ ನಾವು ಚಿಕ್ಕಿ ಅಂತ ಕರಿತೀವಿ, ಚಿಕ್ಕಿಯಲ್ಲಿ ಚಿಕ್ಕಿಗಳಲ್ಲಿ. ಅದೇ ರೀತಿಯಲ್ಲಿ ಗುಡಿನ್ಯಾಗ ಅಂತಂದರೆ ಗುಡಿಯಲ್ಲಿ. ಆಡು ಭಾಷೆಯಲ್ಲಿ ನಾವು ಆಡು ನುಡಿಯಲ್ಲಿ ಗುಡಿನಾಗ ಅಂತೀವಿ, ಗುಡಿಯನ್ನು ನಾವು ಗುಡಿನಾಗ ಅಂತ ಕರಿತೀವಿ. ಅದೇ ಗ್ರಾಂಥಿಕ ರೂಪದಲ್ಲಿ ನಾವು ಗುಡಿನಲ್ಲಿ ಅಂತ ಕರಿತೀವಿ. ಬ್ಯಾಡ ಅಂದರೆ ಆಡು ಭಾಷೆಯಲ್ಲಿ ನಾವು ಏನಂತೀವಿ, ಬೇಡ ಅಂತೀವಿ. ಅದೇ ಗ್ರಾಂಥಿಕ ರೂಪದಲ್ಲಿ ನಾವು ಬೇಡ ಅಂತ ಕರಿತೀವಿ. ಏನಾಗುತ್ತೆ, ಇಲ್ಲಿ ನಾವು ಪದಗಳನ್ನು ನಾವು ವ್ಯತ್ಯಾಸವನ್ನು ಕಾಣುತ್ತೇವೆ. ನಾವು ಆಡು ಭಾಷೆಗೂ ಮತ್ತು ಗ್ರಾಂಥಿಕ ರೂಪಕ್ಕೂ ಡಿಫ್ರೆನ್ಸ್ ಕಾಣ್ತೀವಿ ಮಕ್ಕಳೇ. ಏಸೊಂದು ಅಂದರೆ ಎಷ್ಟೊಂದಿದೆ ಅಂತೀವಲ್ಲ, ಅದಕ್ಕೆ ಏಸೊಂದು ಅಂತ ಅಂತಾರೆ. ಬರ್ತಾನೆ ಬರುತ್ತಾನೆ, ಕೂತ್ಕೋ ಅಂದರೆ ಕುಳಿತುಕೊಂಡು ಕೂತ್ಕೋ ಅಂತಾರೆ ಆಡು ಭಾಷೆಯಲ್ಲಿ. ನೋಡಿಕೊಂಡು ಅಂದರೆ ನೋಡಿಕೊಂಡು. ಅದೇ ರೀತಿಯಲ್ಲಿ ಸನ್ಯಾಸಿ ಅಂತಂದರೆ ಸನ್ಯಾಸಿ,
ಬರುತ್ತೀನಿ ಬರುತ್ತೇನೆ, ಮ್ಯಾಲಿನ ಮೇಲಿನ, ತಕ್ಕೊಂಡು ತೆಗೆದುಕೊಂಡು, ಆಯಿತು ಆಯಿತು. ನಾವು ಆಯಿತು ಅಂತ ಅಂತೀವಲ್ಲ ಹಾಡು ನುಡಿಯಲ್ಲಿ, ಅದು ಗ್ರಾಂಥಿಕ ರೂಪದಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ, ಆಯಿತು ಅಂತ ಆಗುತ್ತೆ. ಆಡ್ತಾ ಅಂದರೆ ಹಾಡುತ್ತಾ, ಕುಂದ್ರು ಅಂತಂದರೆ ಕುಳಿತುಕೊಳ್ಳುವುದಕ್ಕೆ ನಾವು ಕುಂದ್ರು ಅಂತ ಕರಿತೀವಿ ಆಡು ಭಾಷೆಯಲ್ಲಿ. ಕೂ ಕೂಡು ಅಂತಂದರೆ ಕುಳಿತುಕೋ, ಅಂದರೆ ಕೂರ್ರಿ ಅಂತಾರಲ್ಲ, ಅದೇ ರೀತಿಯಲ್ಲಿ ಕುಳಿತುಕೋ ಅಂತ. ಈ ರೀತಿ ನಾವು ಆಡು ಭಾಷೆಗೂ ಮತ್ತು ಗ್ರಾಂಥಿಕ ಭಾಷೆಗೂ ಇರುವಂಥ ವ್ಯತ್ಯಾಸವನ್ನು ನಾವು ಈ ತರಗತಿಯಲ್ಲಿ ಒಂದು ಬ್ಯಾಸಭ್ಯಾಸ ಒಂದೇ ಮರದ ನೆರಳು ಒಂದು ಬ್ಯಾಸಭ್ಯಾಸದ ಬಗ್ಗೆ ನಾವು ಈ ತರಗತಿಯಲ್ಲಿ ನೋಡಿದ್ದೇವೆ ಮಕ್ಕಳೇ. ಈ ಒಂದು ನಿಮಗೆ ಅರ್ಥವಾದಲ್ಲಿ ಲೆಸನ್ಸ್ ಪದಗಳ ಒಂದು ಅರ್ಥಗಳು ನಿಮಗೆ ಅರ್ಥವಾದಲ್ಲಿ ಕನ್ನಡ ಲಿಟಲ್ ಸ್ಟಾರ್ಸ್ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ. ಧನ್ಯವಾದಗಳು.